ದ್ವೇಷ ಕಟ್ಕೊಳ್ಳೋದು ನಾವು. ರಾಜ್ಯಾದ್ಯಂತ ಸಾಕಷ್ಟು ಭ್ರಷ್ಟಾಚಾರ ತಾಂಡವಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಅದರಲ್ಲೂ ದಾವಣಗೆರೆ ನಗರದ RTO ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದಂಥ ಪ್ರಮುತೇಶ್, ಇನ್ಸ್ಪೆಕ್ಟರ್ ಆದಂಥ ಬ್ರೇಕ್ ಇನ್ಸ್ಪೆಕ್ಟರ್ ಆದಂಥ ಮೊಹಮ್ಮದ್ ಖಾಲಿದ್ ಮತ್ತು ಸತೀಶ್, ಇವ್ರ ಮೇಲೆ 3 ಜನದ ಮೇಲೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದ್ದು, ಇವರು ಸಾಕಷ್ಟು ಇಲ್ಲೀಗಲ್ ಅಸೆಟ್ಸ್, ಅಕ್ರಮ ಆಸ್ತಿಯನ್ನು ಹೊಂದಿರ್ತಾರೆ ಅಂತೇಳಿ ಮಾನ್ಯ ಲೋಕಾಯುಕ್ತದಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಿಸಿದ್ದು, ಇವ್ರ ಮೇಲೆ ಪ್ರಕರಣ ದಾಖಲಾಗಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು RTO ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನು? ಸಾರಿಗೆ ಸಚಿವರದು ಇವರಿಗೆ ಬೆಂಬಲ ಇದೆ, ಮಾನ್ಯ ಆಯುಕ್ತರು, ಸಾರಿಗೆ ಆಯುಕ್ತರು ಇವ್ರಿಗೆ ಬೆಂಬಲ ಇದೆ, ಜಂಟಿ ಆಯುಕ್ತರು ಇವ್ರಿಗೆ ಬೆಂಬಲ ಇದೆ. ಸಾಕಷ್ಟು ವರ್ಷದಿಂದ ಪ್ರಮೋತೇಶ್ ಅವರು ಹಿಂದೆ 8 ವರ್ಷದಲ್ಲಿ ಕಾರ್ಯನಿರ್ವಹಿಸು ಮತ್ತು ಇಲ್ಲೇ ಇದ್ದಾರೆ. ಮತ್ತು ಮೊಹಮ್ಮದ್ ಖಾಲಿದ್ ಅವರು 12 ರಿಂದ 13 ವರ್ಷ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸತೀಶ್ ಅವರು 6 ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಾರೆ. ಯಾವ ಆಧಾರದ ಮೇಲೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಇವರಿಗೆ ಬೆಂಬಲ ಯಾರು? ರಾಜ್ಯ ಸರ್ಕಾರನ, ಸಾರಿಗೆ ಸಚಿವರನ್ನ, ಸಾರಿಗೆ ಆಯುಕ್ತರ ಈ ಕೂಡಲೇ ಇವ್ರನ್ನ ಎತ್ತಂಗಡಿ ಮಾಡಬೇಕು. ಇಲಾಖೆಯಿಂದ ಇವ್ರ ಮೇಲೆ ತನಿಖೆ ಹಾಕಬೇಕು. ಇಲ್ಲಾಂದ್ರೆ 15 ದಿನದ ಒಳಗೆ ಇವ್ರದ್ದು ಎತ್ತಂಗಡಿ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ RTO ಕಚೇರಿ ಮುಂದೆ ಶ್ರೀರಾಮ ಸೇನೆಯಿಂದ ಉಗ್ರವಾದಂಥ ಹೋರಾಟ ಹಮ್ಮಿಕೊಂತೀವಿ ಅಂತ ತಮ್ಮ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಅವರ ಮೂಲ ಸ್ಥಳ ಮತ್ತೆ ಬೆಂಗಳೂರು ನಗರದಲ್ಲಿ, ತುಮಕೂರಲ್ಲಿ, ದಾವಣಗೆರೆಯಲ್ಲಿ ಸಾಕಷ್ಟು ಇವ್ರದ್ದು ಅಕ್ರಮ ಆಸ್ತಿಯನ್ನು ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಸೋರ್ಸ್ನೆಲ್ಲ ನಾವು ತಗೊಂಡ್ಬಿಟ್ಟು ಮಾನ್ಯ ಲೋಕಾಯುಕ್ತದಲ್ಲಿ ಇವರು 3 ಜನ ಮೇಲೆ ಪ್ರಕರಣ ದಾಖಲಾಗಿದೆ. ಇದನ್ನು ಹೊರತುಪಡಿಸಿ ಇಲ್ಲಿ NH4, NH13 2 ಕಡೆನೂ ಬೆಳಿಗ್ಗೆಯಿಂದ ರಾತ್ರಿ ತನಕ ಲೂಟಿ ಹೊಡಿತಿದ್ದಾರೆ ದುಡ್ಡನ್ನ. ಇದರಲ್ಲಿ ಕೇಳಿದರೆ ಅವ್ರು ಎಷ್ಟು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ, ನಾವೆಲ್ಲ ಲೂಟಿ ಹೊಡೆದ ದುಡ್ಡನ್ನ ಸಾರಿಗೆ ಸಚಿವರಿಗೆ, ಸಾರಿಗೆ ಆಯುಕ್ತರಿಗೆ ಎಲ್ಲರಿಗೂ ನಾವು ಮಾಮೂಲು ಕೊಡ್ತಾ ಇದ್ದೀವಿ ಅಂತೇಳಿ ಬೇಜವಾಬ್ದಾರಿತನ ಇದು ಉತ್ತರ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನಾವು ದೃಢೀಕರಿಸಿ ಇದನ್ನು ಮಾಡಿಕೊಂಡು ಲೋಕಾಯುಕ್ತಕ್ಕೆ ನಾವು ಕೊಟ್ಟಿದ್ದೀವಿ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಆಯುಕ್ತರು, ಸಾರಿಗೆ ಸಚಿವರು ಈ ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡಿ, ಇವರಿಗೆ ಸಸ್ಪೆಂಡ್ ಮಾಡಿ, ಇವ್ರ ಮೇಲೆ ಸೂಕ್ತವಾದ ತನಿಖೆ ನಡೆಸಿಲ್ಲ ಅಂದರೆ ರಾಜ್ಯಾದ್ಯಂತ 15 ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. RTO ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಇಟ್ಕೊಂಡು ಇಲ್ಲಿ ಬರ್ತಕ್ಕಂಥ ಬಡವರಿಗೆ ರಕ್ತ ಹೀರ್ತಾ ಇದ್ದಾರೆ. ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ದುಡ್ಡು ನೇರವಾಗಿ ತಗೊಂತಾ ಇದ್ದಾರೆ. ದಾವಣಗೆರೆಯಲ್ಲಿ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ನಡೀತಿರೋದೇ RTO ಕಚೇರಿಯಲ್ಲಿ. ಈ ಕೂಡಲೇ ಇದನ್ನೆಲ್ಲ ನಿಲ್ಲಿಸಬೇಕು. ಮಧ್ಯವರ್ತಿಗಳು ಯಾರು ಇದ್ದಾರೆ ಇವರಿಗೆಲ್ಲ ತೆಗಿಬೇಕು. ಬಂದಂಥ ಬಡವರಿಗೆ, ಹೊರ ಪಬ್ಲಿಕ್ಗಳಿಗೆ ನೇರವಾಗಿ ಇವ್ರಿಗೆ ಏನಿದೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಸಾರ್ವಜನಿಕರು ನಮಗೆಲ್ಲ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇದನ್ನು 2 ತಿಂಗಳಿಂದನೇ ಇವ್ರದ್ದೆಲ್ಲ ಮಾಹಿತಿಗಳನ್ನ ಎಲ್ಲ ದೃಢೀಕರಿಸಿ ನಾವು ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ವಿ. ಇವತ್ತು ಈ ಕಚೇರಿ ಮುಂದೆ ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ. 15 ದಿನದೊಳಗೆ ಇವ್ರನ್ನ ಎತ್ತಂಗಡಿ ಮಾಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ RTO ಕಚೇರಿ ಮುಂದೂ ಶ್ರೀರಾಮ ಸೇನೆಯಿಂದ ಹೋರಾಟ ಹಮ್ಮಿಕೊಂತೀವಿ ಅಂತ ತಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ.